ಅವಳ ತುಟಿಗಳನ್ನ ಬಿಟ್ಟು ಕುರ್ಚಿಯಲ್ಲಿ ಕೂರಿಸಿ, ಮೊದಲೇನಾದರೂ ತಿನ್ನು ಬಂಗಾರ, ನೀನು ಔಷಧಿ ಕೂಡ ತೊಗೊಳ್ಬೇಕು ಅಂದ ಹಾಗೆ ನಿನ್ನೆ ರಾತ್ರಿಯೆಲ್ಲ ನನ್ನ ರೊಮ್ಯಾಂಟಿಕ್ ರೂಡ್ನೆಸ್ಸನ್ನು ಸಹಿಸ್ಕೊಂಡಿದೆಯಾ ಅಂತ ತುಂಬ ಆಳವಾಗಿ ಹೇಳಿ ಅವಳ ಕೆನ್ನೆ ಮೇಲೆ ಮುತ್ತಿಡ್ತಾನೆ ಸುಮೇಧ್. ಆ ಮಾತಿಗೆ ಅವಳ ಕೆನ್ನೆಗಳು ಕೆಂಪಾಗಿ ಹೋಗುತ್ತವೆ. ಆರೋಹಿಯನ್ನು ಹಾಗೆ ನೋಡಿ ಒಂದು ಕಡೆ ನಗ್ತಾ ಟೇಬಲ್ ಮೇಲಿರೋ ಬೌಲ್ ಮುಚ್ಚಳ ತೆಗಿತಾನೆ ಸುಮೇಧ್. ಆ ಬೌಲ್ನಲ್ಲಿರೋ ಪದಾರ್ಥ ನೋಡಿ ಕಂಡು ದೊಡ್ಡದು ಮಾಡಿ ಸುಮೇಧ್ ಕಡೆ ನೋಡ್ತಾಳೆ ಆರೋಹಿ. ರಾಕ್ಷಸ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ, ನಿನಗೆ ದೈಹಿಕವಾಗಿ ನೋವು ಕೊಟ್ಟಿದ್ದಕ್ಕೆ ನಂಗೆ ತುಂಬ ಸಂಕಟ ಆಯಿತು ಬಂಗಾರ, ಆದರೆ ನಿನಗೆ ಟಾರ್ಚರ್ ಮಾತ್ರ ಕೊಡಲೇಬೇಕು. ಅದಕ್ಕೆ ಈ ಬೌಲ್ನಲ್ಲಿ ಇರೋದೆಲ್ಲವನ್ನ ನೀನು ಖಾಲಿ ಮಾಡಬೇಕು ಅಂತಾನೆ ಸುಮೇಧ್. ನಿನಗೆ ಗೊತ್ತು ತಾನೇ ನನಗೆ ಹಾಗಲಕಾಯಿ ತಿಂದರೆ ವಾಂತಿ ಆಗುತ್ತೆ ಅಂತ, ಆದರೂ ತಿನ್ನೋದಕ್ಕೆ ಹೇಳ್ತಿದ್ಯಾ? ಹ್ಞೂ, ನನಗೆ ಗೊತ್ತು ಬಂಗಾರ, ನನಗೆಲ್ಲವೂ ಗೊತ್ತು. ಅದಕ್ಕೆ ನಾನೇ ನಿನಗೆ ತಿನ್ನೋದಕ್ಕೆ ಹೇಳ್ತಿದ್ದೀನಿ. ಈಗ ಸಮಯ ಹಾಳು ಮಾಡದೆ ತಿನ್ನು. ಸುಮೇಧ್ ಪ್ಲೀಸ್. ನಥಿಂಗ್ ಡೂಯಿಂಗ್. ಗಟ್ಟಿಯಾಗಿ ಉಸಿರಾಡಿ ಹಾಗಲಕಾಯಿ ತುಂಡನ್ನು ಬಾಯಿಗೆ ಹಾಕೊಳ್ತಾಳೆ. ನಾನು ತಿನ್ನಲ್ಲ ಪ್ಲೀಸ್ ಅನ್ನುವಂತೆ ಅವನ ಕಡೆ ನೋಡ್ತಾಳೆ. ಪೂರ್ತಿ ಖಾಲಿ ಮಾಡಬೇಕು ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದ ತಕ್ಷಣ ಸರಿ ಅಂತ ತಲೆ ಅಲ್ಲಾಡಿಸಿ ಹಾಗಲಕಾಯಿ ತುಂಡುಗಳನ್ನೆಲ್ಲ ತಿಂದು ಮುಗಿಸ್ತಾಳೆ ಆರೋಹಿ. ಆ ಕೂಡಲೇ ವಾಶ್ ಬೇಸಿನ್ ಹತ್ರ ಓಡ್ತಾಳೆ. ತಿಂದಿದ್ದೆಲ್ಲ ವಾಂತಿ ಮಾಡಿ ಹಿಂದಕ್ಕೆ ತಿರುಗಿದ ಆರೋಹಿಗೆ ಎದುರಾಗಿ ಸುಮೇಧ್ ನಿಂತಿರ್ತಾನೆ. ನ್ಯಾಪ್ಕಿನ್ನಿಂದ ಅವಳ ಮುಖವನ್ನು ಮೆಲ್ಲಗೊರೆಸಿ, ನೀನು ಇಷ್ಟಕ್ಕೆ ಸುಸ್ತಾಗೋದ್ರೆ ಹೇಗೆ ಬಂಗಾರ, ಇದು ಇನ್ನು ಕೇವಲ ಆರಂಭ ಮಾತ್ರ ಅಂತಾನೆ ಸುಮೇಧ್. ಪ್ಲೀಸ್ ಸುಮೇಧ್, ನನ್ನಿಂದ ಆಗ್ತಿಲ್ಲ. ಅವಳ ತುಟಿಗಳ ಮೇಲೆ ಬೆರಳಿಟ್ಟು, ನಾನು ನಿನ್ನ ದೈಹಿಕವಾಗಿ ನೋಯಿಸೋದಿಲ್ಲ, ಆದರೆ ಮಾನಸಿಕವಾಗಿ ತುಂಬ ನೋಯಿಸ್ತೀನಿ ಅಂತ ಅವಳ ಕಡೆ ನೋಡ್ತಾನೆ. ಅವನ ಕಡೆ ನೋಡುತ್ತಲೇ ಅವಳಿಗೆ ಅರ್ಥವಾಗಿ ಹೋಗುತ್ತೆ ಈಗ ಇನ್ನೂ ಬಹಳಷ್ಟು ಶಿಕ್ಷೆ ಬಾಕಿ ಇದೆ ಎಂದು. ಗಟ್ಟಿಯಾಗಿ ಉಸಿರಾಡಿ ತನ್ನ ತಾನು ಸಿದ್ಧಪಡಿಸ್ಕೊಡ್ತಾಳೆ. ಯಾಕಂದರೆ ಅವಳ ತಪ್ಪು ಮಾಡಿದ್ದಾಳೆ. ತನ್ನ ಕಡೆ ನೋಡ್ತಿರೋ ಆರೋಹಿಯನ್ನು ಎರಡೂ ಕೈಗಳಿಂದ ಎತ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಡ್ರಾಯರ್ನಿಂದ ಪೇನ್ ಕಿಲ್ಲರ್ ತೆಗೆದು ಅವಳಿಗೆ ಕೊಡ್ತಾನೆ. ಏನೂ ಮಾತಾಡದೆ ಔಷಧಿ ತೆಗೆದುಕೊಂಡ ಮೇಲೆ ಅವಳ ಜಾಗೃತಿಯಾಗಿ ಬೆಡ್ ಮೇಲೆ ಮಲಗಿಸಿ, ನಿನಗೆ ವಿಶ್ರಾಂತಿ ಬೇಕು ಬಂಗಾರ, ಸುಮ್ಮನೆ ಮಲಗು ಅಂತ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆರೋಹಿ ನಿದ್ದೆಗೆ ಜಾರ್ತಾಳೆ. ಅದನ್ನು ನೋಡಿದ ಸುಮೇಧ್ ಅವಳ ತುಟಿಗಳ ಮೇಲೆ ಮುತ್ತಿಟ್ಟು ಹೊರಗಡೆ ಹೋಗ್ಬಿಡ್ತಾನೆ. ಹಾಲ್ನಲ್ಲಿ ಸೋಫಾ ಮೇಲೆ ಕೂತು ಚೋಟುಗೆ ಕರೆ ಮಾಡ್ತಾನೆ. ಹಿಡಿದಿಯಾ ಅವನನ್ನು? ಹೌದು ಬಾಸ್, ಈಗ ಅವನು ನಮ್ಮ ಬಂಗಲೆಯ ಬೇಸ್ಮೆಂಟ್ನಲ್ಲಿದ್ದಾನೆ. ಸ್ವಲ್ಪ ಹೊತ್ತು ಸುಮ್ಮನಿದ ಮೇಲೆ, ಬಾಸ್ ಅದಕ್ಕೆ ಹೇಗಿದ್ದಾರೆ ಅಂತ ಕೇಳ್ತಾನೆ ಚೋಟು. ಕುತ್ತಿಗೆ ಹಿಂಭಾಗದಲ್ಲಿ ಕೈ ಹಾಕುತ್ತಾ, ನನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ತಿರೋ ಅಂತ ಕಾಣ್ತಿದೆ ಚೋಟು. ಅದಲ್ಲ ಬಾಸ್, ಅಂದರೆ ನನ್ನ ಹೆಂಡತಿ ಮೇಲೆ ನಿನಗೆ ಕಾಳಜಿ ಇಲ್ವಾ? ಇಲ್ಲ ಬಾಸ್, ಅದೇ ಇದೆ ಬಾಸ್ ಅಂತ ಗಾಬರಿಯಿಂದ ಹೇಳ್ತಾನೆ ಚೋಟು. ಓಹೋ, ನಿನಗೆ ನನ್ನ ಹೆಂಡತಿ ಬಗ್ಗೆ ಅಷ್ಟೊಂದು ಕಾಳಜಿ ಅದಕ್ಕೆ? ಅದು ಬಾಸ್, ನನ್ನ ಉದ್ದೇಶ ಅಂತ ಹೇಳ್ತಿದ್ದ ಚೋಟು ನನ್ನ ಮಧ್ಯದಲ್ಲಿ ತಡೆದು, ಇದೆಲ್ಲ ಕೆಟ್ಟ ಮಾತುಗಳನ್ನ ನಿಲ್ಲಿಸು, ನನಗೆ ಇದು ಅಸಹ್ಯ. ಮತ್ತು ನನ್ನ ಹೆಂಡತಿ ಹೆಸರು ಪದೇ ಪದೇ ನಿನ್ನ ಬಾಯಿಂದ ಬರಬಾರ್ದು, ಕೊಂದೇ ಬಿಡ್ತೀನಿ ಅಂತ ಕರೆ ಕಟ್ ಮಾಡ್ತಾನೆ ಸುಮೇಧ್. ಕರೆ ಕಟ್ಟಾದಮೇಲೆ, ಬಾಸ್ ನಿಜವಾಗಿಯೂ ಮನುಷ್ಯರನ್ನು ತುಂಬ ಚೆನ್ನಾಗಿ ಆಡಿಸ್ತಾರೆ ಅಂತ ಗಟ್ಟಿಯಾಗಿ ಉಸಿರಾಡ್ತಾನೆ ಚೋಟು ಕರೆ ಕಟ್ ಮಾಡಿದ ಮೇಲೆ ಫೋನ್ ಪಕ್ಕಕ್ಕೆಸ್ತು ಬೆಡ್ರೂಮ್ಗೆ ಹೋಗ್ತಾನೆ ಸುಮೇಧ್. ಶಾಂತವಾಗಿ ಮಲಗಿರುವಂಥ ಆರೋಹಿಯ ಕಡೆ ನೋಡುತ್ತಾ ಅವಳ ಹತ್ರ ಹೋಗಿ ಮುಖದ ಮೇಲೆ ಬಿದ್ದಿರೋ ಸಣ್ಣ ಸಣ್ಣ ಕೂದಲನ್ನು ಪಕ್ಕಕ್ಕೆ ಸರಿಸಿ ಅವಳನ್ನ ತೀಕ್ಷ್ಣವಾಗಿ ನೋಡ್ತಾನೆ. ಆರೋಹಿ ಕಡೆ ನೋಡ್ತಿದ್ರೆ ನಿನ್ನೆ ರಾತ್ರಿ ಅವರಿಬ್ಬರ ಮಧ್ಯೆ ನಡೆದ ಪ್ರತಿಯೊಂದು ಕ್ಷಣ ನೆನಪಿಗೆ ಬರುತ್ತೆ. ಗಟ್ಟಿಯಾಗಿ ಉಸಿರಾಡಿ, ನೀನೇ ನನಗೆ ಅನುಮತಿ ಕೊಟ್ಟೆ ಬಂಗಾರ ಅಂತ ಅಲ್ಲಿಂದ ಬಾಲ್ಕನಿಗೆ ಒಟ್ಟು ಹೋಗ್ತಾನೆ ಸುಮೇಧ್. ಬಾಲ್ಕನಿಯ ಕಂಬಿ ಮೇಲೆ ಕೈ ಇಟ್ಟು ಎದುರಿಗೆ ಕಾಣಿಸ್ತಾ ಇರೋ ಬೆಟ್ಟಗಳ ಕಡೆ ನೋಡ್ತಾ, ನಾನು ನಿನ್ನ ನಂಬ್ತೀನಿ ಬಂಗಾರ, ಆದರೆ ನಿನಗೆ ಈ ವಿಷಯ ತಿಳಿಬಾರ್ದು. ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲದಿದ್ದರೆ ನೀನು ಈಗ ಈ ಕ್ಷಣ ಇಲ್ಲಿ ನನ್ನ ಪಕ್ಕ ಇರ್ತಿರ್ಲಿಲ್ಲ. ನೀನು ಇಲ್ಲಿದೆಯಾ ಅಂದರೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ಇದೆಯಾ, ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಮತ್ತು ನಂಬ್ತೀನಿ ಅಂತ ಹಿಂದಕ್ಕೆ ತಿರುಗಿ ಮಲಗಿರೋ ಆರೋಹಿ ಕಡೆ ನೋಡ್ತಾನೆ. ಯಾವ ಹುಡುಗಿ ನನಗಾಗಿ ಎಲ್ಲವನ್ನು ಬಿಟ್ಟು ಎಲ್ಲರನ್ನ ಎದುರಿಸಿ ನನ್ನ ಜೊತೆ ಇರ್ತಾಳೋ ಆ ಹುಡುಗಿಯ ಮೇಲೆ ನನಗೆ ನಂಬಿಕೆ ಹೇಗಿರೋದಿಲ್ಲ ಬಂಗಾರ. ನಾನು ಅಷ್ಟೊಂದು ವೇಸ್ಟ್ ಕ್ಯಾಂಡಿಡೇಟ್ ಅಲ್ಲ. ಆದರೆ ನಿನಗೆ ಮಾತ್ರ ಶಿಕ್ಷೆ ತಪ್ಪಿದಲ್ಲ ಬಂಗಾರ. ನಿನಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದಿನ ಬಾರಿ ನನ್ನ ಹತ್ರ ಯಾವುದೇ ವಿಷಯ ಬಚ್ಚಿಡೋದಿಲ್ಲ. ಯಾಕಂದರೆ ನನ್ನ ಯಾರು ಮೋಸ ಮಾಡಿದ್ರು ನನಗೆ ಏನೂ ಅನಿಸೋದಿಲ್ಲ. ಆದರೆ ಆರೋಹಿ ಸುಮೇಧ್ ಚಕ್ರವರ್ತಿ ನನಗೆ ಮೋಸ ಮಾಡಿದ್ರೆ, ನನ್ನ ಹತ್ರ ಸುಳ್ಳು ಹೇಳಿದ್ರೆ ಈ ಸುಮೇಧ್ ಚಕ್ರವರ್ತಿ ವೀಕ್ ಆಗೋ ಸಾಧ್ಯತೆ ಇದೆ. ನನಗೆ ದುರ್ಬಲ ವ್ಯಕ್ತಿಗಳಂದರೆ ಅಸಹ್ಯ ಅಂತ ಆರೋಹಿ ಕಡೆ ನೋಡ್ತಾ ಅಂದ್ಕೊಳ್ತಾನೆ ಸುಮೇಧ್.
ಏನೋ ಅಂತ ಜೋರಾಗಿ ಕೂಗ್ತಾನೆ ಎಸ್ಕೆ. ರಾಜು ಕಂಗಾಲಾಗ್ತಾ, ಹೌದು ಎಸ್ಕೆ, ನಿನ್ನ ಅಮ್ಮ ಅಪ್ಪನನ್ನು ಆ ಕಲ್ಲಿದ್ದ ಮನುಷ್ಯರು ನಿಮ್ಮನೆಯಲ್ಲಿ ಬಂದಿಯಾಗಿರಿಸಿದಾರಂತೆ. ಅಮ್ಮನಿಗೇನಾಯಿತು? ಅಮ್ಮ ಚೆನ್ನಾಗಿದ್ದಾಳಲ್ವಾ? ಹೌದು, ಈಗ ಅವ್ರು ಚೆನ್ನಾಗಿದ್ದಾರೆ ಅಂತಾನೆ. ಉಫ್ ಅಂತ ಗಟ್ಟಿಯಾಗಿ ಉಸಿರಾಡಿ, ಯಪ್ಪ ದೇವ್ರಿಗೆ ಧನ್ಯವಾದ ಅಮ್ಮ, ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ರಾಜು ಕಡೆ ನೋಡ್ತಾ, ಮನೆಯಲ್ಲಿ ಪ್ರತಿ ಕಡೆ ಕ್ಯಾಮ್ರಾಗಳನ್ನ ಅಳವಡಿಸಿಬಿಡು, ನಾನು ಯಾವುದೇ ಥರದ ಅಪಾಯ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅನಿಸ್ಕೆ. ನೀನವ್ರನ್ನ ಭೇಟಿಯಾಗೋದಕ್ಕೆ ಇಷ್ಟಪಡೋದಿಲ್ವೇ? ಅವ್ರನ್ನ ಎದುರಿಸೋಷ್ಟು ಧೈರ್ಯ ನನಗಿಲ್ಲ ರಾಜು. ಒಬ್ಬ ಮಾಫಿಯಾ ಈ ಪ್ರಪಂಚದಲ್ಲಿರೋ ಎಲ್ಲರ ಜೊತೆಯೂ ಯುದ್ಧ ಮಾಡಬಲ್ಲ, ಆದರೆ ಅವನು ತನ್ನ ಕುಟುಂಬದ ಮುಂದೆ ತಲೆ ತಗ್ಗಿಸ್ಲೇಬೇಕು. ಅಮ್ಮ, ಅಪ್ಪ, ಆರೋಹಿ ಇವರೆಲ್ಲರೂ ನನ್ನ ಕುಟುಂಬ. ಆರೋಹಿನೇ ಎದುರಿಸಿದಷ್ಟು ಸುಲಭವಾಗಿ ನಾನು ಅಮ್ಮ ಅಪ್ಪನನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಕೆ. ಎಸ್ಕೆ, ನಿನಗೆ ಅನು ನೆನಪಿದಾಳಾ? ನೀನು ಅನುಳನ್ನು ಪ್ರೀತಿಸ್ತೀಯಾ ಅಂತ ಕೇಳ್ತಾನೆ ರಾಜು. ಆ ಮಾತು ಕೇಳಿದ ಕೂಡಲೇ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾನೆ ಎಸ್ಕೆ. ಅವನ ಕಿವಿಯಲ್ಲಿ ಐ ಹೇಟ್ ಯು ಎಂಬ ಪದ ಬಿಟ್ಟು ಇನ್ನೇನು ಕೇಳಿಸೋದಿಲ್ಲ. ತಕ್ಷಣ ಕಣ್ತೆರೆದು ಗಟ್ಟಿಯಾಗಿ ಉಸಿರಾಡಿ ಸೋಫಾದಲ್ಲಿ ಕೂತ್ಕೊಳ್ತಾನೆ. ರಾಜು ಕೂಡ ಎಸ್ಕೆ ಪಕ್ಕದಲ್ಲಿ ಕೂತು, ಎಲ್ರಿಗೂ ತಿಳಿದಿರುವಂತೆ ನಾನು ನಿನ್ನ ಹತ್ರ ಕೆಲಸ ಮಾಡ್ತಿದ್ದೀನಿ, ಆದರೆ ನಾನು ನಿನ್ನ ಪ್ರಾಣ ಸ್ನೇಹಿತ ಅಂತ ಯಾರಿಗೂ ತಿಳಿಯದು. ಶೇಖರ್, ನಿನ್ನ ಜೀವನದ ಕಥೆಯ ಪುಸ್ತಕದ ಪ್ರತಿ ಪುಟ ನನಗೆ ಗೊತ್ತು ಅಂತಾನೆ ರಾಜು. ಹೌದು, ನನ್ನ ಜೀವನದ ಪುಸ್ತಕದಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಅಂತಾನೆ ಶೇಖರ್. ಹಾಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಒಂದು ಜೀವವಿಲ್ಲದ ನಗುನಕ್ಕೂ ಈಗ ಉತ್ತರ ಕೊಟ್ಟರೆ ಏನು ಉಪಯೋಗ ರಾಜು? ಅಂದು ಈ ಪ್ರಶ್ನೆನ ನನ್ನ ಹತ್ರ ಒಬ್ಬರು ಕೇಳಿದಾಗ ನಾನು ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಅಂದು ಸುಮ್ಮನಿದ್ದೆ. ಸುಮ್ಮನಿರೋದು ಮಾತ್ರ ಅಲ್ಲ, ಅಲ್ಲಿಂದ ಓಡಿ ಹೋದೆ ಕೂಡ. ಈಗ ಅನುಮಾನಿಸ್ತಾನೆ ನನ್ನ ಮೇಲೆ ದ್ವೇಷ ಬಿಟ್ಟು ಇನ್ನೇನಿರೋದಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಎಸ್ಕೆ. ಗಟ್ಟಿಯಾಗಿ ಉಸಿರಾಡಿ, ಈ ಕಥೆಯ ಆರಂಭ ಆ ಕ್ಯಾಂಪಸ್ನಿಂದಲೇ ಶುರುವಾಯಿತು. ಆ ಕಾಲೇಜ್ ನನಗೆ ಎಲ್ಲರನ್ನೂ ಹತ್ತಿರ ಮಾಡಿತು, ಈಗ ಎಲ್ರಿಗೂ ದೂರ ಕೂಡ ಮಾಡಿದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ರಾಜು. ಸಂಜೆ ಆರೋಹಿ ಮಲಗಿ ಹೇಳ್ತಾಳೆ. ಬೆಳಗಿನ ಸಮಯಕ್ಕಿಂತ ಈಗ ಸ್ವಲ್ಪ ಸುಧಾರಿಸಿದಂತ ಅನಿಸುತ್ತೆ. ಬೆಡ್ ಮೇಲೆ ಕೂತು ಮೈ ಮುರಿತಾಳ ಆರೋಹಿ. ಅಷ್ಟರಲ್ಲೇ ಸುಮೇಧ್ ರೂಮ್ ಒಳಗಡೆ ಬರ್ತಾನೆ. ಅವನ ಕಡೆ ನೋಡಿ ಮೆಲ್ಲಗೆ ನಗ್ತಾಳ ಆರೋಹಿ. ಬೇಗ ರೆಡಿಯಾಗಿ ಬಂಗಾರ, ನಾವು ಹೊರಗಡೆ ಹೋಗಬೇಕು. ಎಲ್ಲಿಗೆ ಅಂತ ಅಮಾಯಕವಾಗಿ ಕೇಳ್ತಾಳೆ. ಒಂದು ಕಡೆ ನಗ್ತಾ ಅವಳ ಕಡೆ ನೋಡ್ತಾ, ನಿನಗೊಂದು ಶೋ ತೋರಿಸ್ತೀನಿ ಬಂಗಾರ ಅಂತಾನೆ ಸುಮೇಧ್. ಅವನ ಕಡೆ ನೋಡ್ತಾ, ನೀನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಇನ್ನು ಯಾವುದೇ ಪ್ರಶ್ನೆಗಳಿಲ್ಲ ಬಂಗಾರ, ನೋ ಮೋರ್ ಕ್ವಶನ್ಸ್. ಬೇಗ ರೆಡಿಯಾಗಿ ಹೊರಗೆ ಬಾ, ನಾನು ನಿನಗೆ ಕಾಯ್ತಿರ್ತೀನಿ ಅಂತ ಹೊರಗಡೆ ಹೊರಟು ಹೋಗ್ತಾನೆ ಸುಮೇಧ್. ಈಗ ಈ ಸುಮೇಧ್ ಏನು ಮಾಡ್ತಾನೋ ಏನೋ ಅಂತ ಕಬೋರ್ಡ್ನಿಂದ ಬಟ್ಟೆ ತೆಗೆದು ರೆಡಿಯಾಗಿ ಹೊರಗಡೆ ಹೋಗ್ತಾಳೆ ಆರೋಹಿ. ಆರೋಹಿ ಬಂದ ತಕ್ಷಣ ಅವಳ ಕೈ ಹಿಡಿದು ನಡಿ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡು ಹೊರಟು ಹೋಗ್ತಾನೆ ಸುಮೇಧ್. ಸುಮೇಧ್ ಕಾರ್ ಡ್ರೈವ್ ಮಾಡ್ತಿರ್ತಾನೆ. ಪಕ್ಕದಲ್ಲೇ ಆರೋಹಿ ಕೂತು ಅವನ ಕಡೆ ನೋಡ್ತಾ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮುದ್ದಾಗಿ ಕೇಳ್ತಾಳೆ. ಸುಮೇಧ್ ನಿಜಕ್ಕೂ ಅವಳ ಕಡೆ ನೋಡೋದೇ ಇಲ್ಲ. ಎದುರಿಗೆ ರಸ್ತೆ ಮೇಲೆ ಗಮನ ಹರಿಸಿರ್ತಾನೆ. ಸ್ವಲ್ಪ ಗಂಭೀರ ಧ್ವನಿಯಲ್ಲಿ ಹೇಳು ಅಂತ ಕೂಗ್ತಾಳೆ. ಎದುರಿಗೆ ನೋಡಿದ್ಲೆ ಕೋಪದಿಂದ ಶಟ್ ಬೇಬಿ ಅಂತಾನೆ ಸುಮೇಧ್. ಅವನು ಆ ಕೂಗಿದ ತಕ್ಷಣ ಅವಳ ಕಣ್ಣುಗಳು ತೇವವಾಗುತ್ತೆ. ಅವನ ಕಡೆ ನೋಡ್ತಾ, ಸರಿ ನಾನೇನು ಕೇಳಲ್ಲ, ಸುಮ್ಮನಿರ್ತೀನಿ ಅಂತ ಕಿಟಕಿಯಿಂದ ಹೊರಗೆ ನೋಡ್ತಾಳೆ. ಸುಮೇಧ್ ಏನೂ ಪ್ರತಿಕ್ರಿಯಿಸೋದಿಲ್ಲ. ಸೈಲೆಂಟಾಗಿ ಡ್ರೈವ್ ಮಾಡ್ತಿರ್ತಾನೆ. ನಿಜಕ್ಕೂ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ? ನನಗೆ ಯಾಕೆ ಇಷ್ಟೊಂದು ನೆಗೆಟಿವ್ ಫೀಲಿಂಗ್ ಉಂಟಾಗ್ತಿದೆ ಮನಸ್ಸಿನಲ್ಲಿ? ಈಗ ಏನು ಮಾಡ್ತಾನೋ ಏನೋ, ಏನು ಮಾಡ್ತಾನೆ ನೋಡೋಣ ಅಂತ ಅಂದ್ಕೊಳ್ತಾಳೆ ಮನಸ್ಸಿನಲ್ಲಿ. ಸ್ವಲ್ಪ ಹೊತ್ತಿನ ನಂತರ ಒಂದು ಹಳೆಯ ಬಂಗಲೆ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿತಾನೆ. ಆರೋಹಿ ಕೂಡ ಹೊರಗೆ ಬಂದು ಗೊಂದಲದಿಂದ ಅತ್ತ ಇತ್ತ ನೋಡ್ತಿರ್ತಾಳೆ. ಸುಮೇಧ್ ಆರೋಹಿ ಕೈಯಲ್ಲಿ ಫೋನ್ ಕೊಡುತ್ತಾ, ತಗೋ ಬಂಗಾರ ಅಂತಾನೆ. ಇದು ನನ್ನ ಫೋನ್ ಅಂತ ಅವನ ಕೈಯಿಂದ ಫೋನ್ ತೆಗೆದುಕೊಳ್ತಾಳೆ. ಹೋಗೋಣವಾ ಬಂಗಾರ? ನನ್ನ ಫೋನ್ ನಿನ್ನ ಹತ್ರ ಹೇಗೆ ಬಂತು? ನನಗೆ ನನ್ನದೇ ಆದ ಹಾದಿಗಳಿವೆ ಬಂಗಾರ ಅಂತ ಸೈಡ್ ಸ್ಮೈಲೊಂದಿಗೆ ಅವಳ ಕೈ ಹಿಡಿದು ಆ ಬಂಗಲೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮುಂದೆ ನಡೆಯುತ್ತಾ, ನಿನ್ನನ್ನು ಈ ಕಾಡಿನೊಳಗಿರೋ ಈ ಹಳೆಯ ಬಂಗಲೆಗೆ ಯಾಕೆ ಕರ್ಕೊಬಂದೆ? ಈ ಮಧ್ಯೆ ನೀನು ತುಂಬ ಪ್ರಶ್ನೆಗಳನ್ನ ಮಾಡ್ತಿದ್ದೀಯ ಬಂಗಾರ. ನನಗೆ ಹೀಗೆ ಪ್ರಶ್ನೆ ಮಾಡಿದ್ರೆ ನಿಜಕ್ಕೂ ಇಷ್ಟ ಆಗೋದಿಲ್ಲ. ನಿನಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂತ ಅವಳ ಕೆನ್ನೆ ಮೇಲೆ ಮೆಲ್ಲ ಕಚ್ತಾನೆ ಸುಮೇಧ್. ಸ್ವಲ್ಪ ಒಳಗಡೆ ಹೋದ್ಮೇಲೆ ಅಲ್ಲಿ ಒಂದು ಕಲ್ಲನ್ನು
ಕಾಲಿನಿಂದ ಒದಿತಾನೆ ಸುಮೇಧ್. ಆ ಕೂಡಲೇ ಭೂಮಿ 2 ಕಡೆ ವಿಭಾಗವಾಗಿ ತೆರೆದುಕೊಳ್ಳುತ್ತೆ. ಆರೋಹಿ ಆಘಾತದಿಂದ ಸುಮೇಧ್ ಕಡೆ ನೋಡ್ತಾಳೆ. ಅವಳ ಕೈ ಹಿಡಿದು ಕೆಳಗಿಳಿತಾನೆ ಸುಮೇಧ್. ಅವ್ರು ಕೆಳಗಿಳಿದ ಮೇಲೆ ಅದು ತಂತಾನೆ ಮುಚ್ಚಿ ಹೋಗುತ್ತೆ. ಎದುರಿಗೆ ನೋಡಿದ ಆರೋಹಿ ಆಘಾತದಿಂದ ಸ್ತಬ್ಧಳಾಗಿ ಹೋಗ್ತಾಳೆ. ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿರುವಂತೆ ಸೆಲ್ ಇರುತ್ತೆ. ಅದರ ಒಳಗೆ ಬಹಳಷ್ಟು ಜನ ಮನುಷ್ಯರು ಬಂದಿಯಾಗಿರ್ತಾರೆ. ಸುಮೇಧ್, ಇವರು ಅಂತ ನಡುಗೋ ಧ್ವನಿಯಲ್ಲಿ ಕೇಳ್ತಾಳ ಆರೋಹಿ. ಅವಳನ್ನು ಬಿಟ್ಟು ಸ್ವಲ್ಪ ದೂರವಾಗಿ ಅವಳಿಗೆ ಎದುರಾಗಿ ಹೋಗಿ 2 ಕೈಗಳನ್ನ ಚಾಚಿ, ಕಿಂಗ್ನ ಈ ರಹಸ್ಯ ಪ್ರಪಂಚಕ್ಕೆ ಸ್ವಾಗತ ಅಂತ ರಾಕ್ಷಸನಂತೆ ನಗ್ತಾನೆ ಸುಮೇಧ್. ಗಟ್ಟಿಯಾಗಿ ಉಸಿರಾಡಿ, ಇದು ನಿನ್ನ ರಹಸ್ಯ ಜಾಗನಾ ಅಂತ ಕೇಳ್ತಾಳ ಆರೋಹಿ. ಅವಳು ಸೊಂಟ ಹಿಡಿದು ಹತ್ರ ಕೆಳೆದು, ಹೌದು ಬಂಗಾರ, ಇದು ನನ್ನ ಜಾಗ. ನನ್ನ ಮೇಲೆ ಮನುಷ್ಯರಿಗೆ ಭಯ ಅಷ್ಟು ಸುಲಭವಾಗಿ ಬಂದಿಲ್ಲ ಈ ಸುಮೇಧ್. ಈ ಜಾಗದಿಂದಲೇ ಅಂದರೆ ಜನರಲ್ಲಿ ಭಯ ನಡುಕ ಹೇಳದೇ ಹುಟ್ಟುತ್ತೆ. ಸುಮೇಧ್ ಮಾತಿಗೆ ಸ್ವಲ್ಪ ಹೊತ್ತು ಅವನ ಕಡೆ ನೋಡ್ತಾಳೆ. ಆಮೇಲೆ ಸುತ್ತಲೂ ನೋಡಿದ ಆರೋಹಿಗೆ ಒಂದು ಕೋಣೆಯಲ್ಲಿ ಒಬ್ಬ ಹುಡುಗಿ ಇರೋದು ಕಾಣಿಸುತ್ತೆ. ಆ ಹುಡುಗಿ ಕಡೆ ನೋಡಿ ಸುಮೇಧ್ ಕಡೆ ನೋಡ್ತಾಳ ಆರೋಹಿ. ನಾನು ಎಷ್ಟು ಕ್ರೂರಿ ಅಂದರೆ, ನನಗೆ ಯಾವ ಜೆಂಡರ್ ಆದರೂ ಪರವಾಗಿಲ್ಲ. ಮೋಸ, ಗೌರವ ಕೊಡ್ದಿರೋದು ಮತ್ತು ನನ್ನ ಜೊತೆ ನಂಬಿಕೆ ದ್ರೋಹ ಇದೆಲ್ಲ ಮಾಡಿದವರು ಹುಡುಗಿಯೇ. ಹುಡುಗನೇ ನಾನು ನಿಜಕ್ಕೂ ನೋಡಲ್ಲ. ಇಬ್ಬರಿಗೂ ಒಂದೇ ಶಿಕ್ಷೆ ಇರುತ್ತೆ ನನ್ನ ಪ್ರಪಂಚದಲ್ಲಿ ಅಂತಾನೆ ಸುಮೇಧ್. ನೀನು ಹಾಗೆ ಹೇಗೆ ಮಾಡ್ತೀಯ ಸುಮೇಧ್? ಆ ಮಾತಿಗೆ ಆರೋಹಿ ಕುತ್ತಿಗೆ ಹಿಡಿದು ತನ್ನ ಹತ್ರ ಕೆಳೆದು, ನಾನೇನಾದರೂ ಮಾಡಬಲ್ಲೆ, ಏನಾದರೂ ಕೂಡ ಅಂತ ನಡಕ್ತಿರೋ ಅವಳ ತುಟಿಗಳ ಮೇಲೆ ಒಂದು ಚಿಕ್ಕ ಮುತ್ತು ಕೊಟ್ಟು ಅವಳ ಕೈ ಹಿಡಿದು ಇನ್ನೂ ಒಳಗಡೆ ನಡೆಸ್ತಾನೆ. ಆರೋಹಿ ತಲೆ ತಗ್ಸಿ ನಡೀತಿರ್ತಾಳೆ. ಯಾಕಂದರೆ ಅಲ್ಲಿ ಆ ಜಾಗವನ್ನು ನೋಡುವಷ್ಟು ಧೈರ್ಯ ಅವಳಲ್ಲಿಲ್ಲ. ಸುಮೇಧ್ ಒಬ್ಬ ರಾಕ್ಷಸ ಅಂತ ಅವಳಿಗೆ ಗೊತ್ತು. ಆದರೆ ಇಂದು ಸುಮೇಧ್ನಲ್ಲಿ ಒಬ್ಬ ಅತಿರೇಕದ ಶಾಡಿಸ್ಟ್ ಮುಖವನ್ನು ಅವಳು ನೋಡ್ತಿದ್ದಾಳೆ. ಮತ್ತು ಅವಳಿಗೆ ಚೆನ್ನಾಗಿ ಗೊತ್ತು ಇದೆಲ್ಲವೂ ಕೂಡ ತನ್ನ ಶಿಕ್ಷೆಯ ಒಂದು ಭಾಗ ಅಂತ. ಇದೇ ಸುಮೇಧ್ ತನಗೆ ಕೊಡ್ತಿರೋ ಟಾರ್ಚರ್. ಸುಮೇಧ್ ಒಂದು ದೊಡ್ಡ ರೂಮ್ ಒಳಗಡೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಈಗಾಗಲೇ ಚೋಟು ಮತ್ತು ವರ್ಷ ಇರೋದನ್ನು ನೋಡಿ ಆಘಾತಕ್ಕೆ ಒಳಗಾಗ್ತಾಳ ಆರೋಹಿ. ಚೋಟು ಕಡೆ ನೋಡಿ, ಆ ಇಬ್ಬರನ್ನ ಕರ್ಕೊಂಡು ಬಾ ಅಂತ ಹೇಳಿದ ಕೂಡಲೇ ಒಬ್ಬ ಹುಡುಗಿ ಮತ್ತು ಒಬ್ಬ ಹುಡುಗನನ್ನು ಒಳಗಡೆ ಕರ್ಕೊಂಡು ಬರ್ತಾನೆ ಚೋಟು. ಆರೋಹಿ ಆ ಹುಡುಗನನ್ನು ನೋಡಿ ಆಘಾತಕ್ಕೆ ಒಳಗಾಗ್ತಾಳೆ. ಯಾಕಂದರೆ ಅವರ ಅಮ್ಮ ಅಪ್ಪನನ್ನು ಬೆದರಿಸಿ ಆಟ ಆಡಿಸಿದ್ದು ಅವನೇ. ಸುಮೇಧ್ ಕಡೆ ನೋಡಿ, ಈಗ ಅಮ್ಮ ಅಪ್ಪ ಚೆನ್ನಾಗಿದ್ದಾರಲ್ವಾ ಅಂತ ಕೇಳ್ತಾಳೆ. ಅವಳನ್ನ ಹಿಂದಿನಿಂದ ಅಪ್ಕೊಂಡು, ಹೌದು ಬಂಗಾರ, ಅವರೀಗ ನೆಮ್ಮದಿಯಾಗಿದ್ದಾರೆ ಅಂತ ಸುಮೇಧ್ ಹೇಳಿದ ಕೂಡಲೇ ಗಟ್ಟಿಯಾಗಿ ಉಸಿರಾಡ್ತಾಳ ಆರೋಹಿ. ಚೋಟು ಅವರಿಬ್ಬರನ್ನ ಒಂದು ಕುರ್ಚಿಯಲ್ಲಿ ಕೂರಿಸಿ ಹಗ್ಗದಿಂದ ಕಾಲು ಕೈಗಳನ್ನ ಕಟ್ತಾನೆ. ಹುಡುಗಿಯ ಕಡೆ ನೋಡಿ, ಈ ಹುಡುಗಿ ಏನು ಮಾಡಿದ್ಲು ಅಂತ ಮೆಲ್ಲ ಕೇಳ್ತಾಳೆ. ಮೋಸ ಮಾಡಿದ್ಲು ಬಂಗಾರ. ನಮ್ಮ ಅರಮನೆಯಲ್ಲಿ ಇದ್ಕೊಂಡೇ ಅಲ್ಲಿನ ವಿಷಯಗಳನ್ನೆಲ್ಲ ಕಲೀದ್ಗೆ ತಲುಪಿಸ್ತಿದ್ಲು ಅಂತಾನೆ. ಪ್ಲೀಸ್ ನನ್ನ ಬಿಟ್ಬಿಡಿ ಸರ್ ಅಂತ ಅಳ್ತಾ ಹೇಳ್ತಾಳೆ ಆ ಹುಡುಗಿ. ಅವರಿಬ್ಬರ ಕಡೆ ನೋಡ್ತಾ, ಸ್ವಲ್ಪ ಮೋಜು ಮಾಡೋ ಸಮಯ, ಇಟ್ಸ್ ಟೈಮ್ ಫಾರ್ ಸಮ್ ಫನ್ ಅಂತ ಆರೋಹಿಯನ್ನು ಬಿಟ್ಟು ಆ ಹುಡುಗನ ಹತ್ರ ಹೋಗಿ, ನನ್ನ ಹೆಂಡತಿ ನನಗೆ ಮೋಸ ಮಾಡಲು ಕಾರಣ ನೀನೇ, ಹೌದಾ ಅಲ್ವಾ? ಹೌದು ಸರ್ ಅಂತ ಭಯದಿಂದ ಹೇಳ್ತಾನೆ ಆ ಹುಡುಗ. ಸೊ ಇದು ಶಿಕ್ಷೆ ಸಮಯ ಅಂತ ಚೋಟು ಕೈಯಲ್ಲಿದ್ದ ದೊಡ್ಡ ಗಾತ್ರದ ಚಾಕು ತಗೊಂಡು ಆ ಹುಡುಗನ ಕೈಗೆ ಚುಚ್ಚುತ್ತಾನೆ. ಅದರಿಂದ ಪಕ್ಕದಲ್ಲಿದ್ದ ಹುಡುಗಿ ಜೋರಾಗಿ ಕಿರಿಸ್ತಾಳೆ. ಅದನ್ನು ನೋಡಿದ ಆರೋಹಿ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾಳೆ. ಆ ಹುಡುಗನ ಇನ್ನೊಂದು ಕೈ ಮೇಲೆ ಪದೇ ಪದೇ ಚುಚ್ಚುತ್ತಾ, ನೀನು ನನ್ನ ಕಡೆ ಮಾತ್ರ ನೋಡ್ಬೇಕು ಬಂಗಾರ, ಅತ್ತ ಇತ್ತ ನೋಡ್ಬೇಡ, ನನ್ನಿಂದ ನಿನ್ನ ಕಣ್ಣುಗಳು ನಿಜಕ್ಕೂ ಬೇರೆ ಕಡೆ ಹೋಗಬಾರ್ದು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ಆರೋಹಿ ಸುಮೇಧ್ ಕಡೆ ನೋಡ್ತಾ ಸರಿ ಅಂತ ಮೆಲ್ಲಗೆ ಹೇಳ್ತಾಳೆ. ಹೊರಸೆಯಾಗಿ ಆ ಕೈಗೆ ಈ ಕೈಗೆ ಚಾಕುವಿನ ಚುಚ್ಚುತ್ತಾನೆ ಸುಮೇಧ್. ಆಮೇಲೆ ಚೋಟು ಕೈಯಲ್ಲಿದ್ದ ಮೊಳೆಗಳಿಂದ ತಯಾರಿಸಿದ ಚಾಟಿಯಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆ ಹುಡುಗನ ಮೈಯಿಂದ ರಕ್ತ ದಾರಿ ಹರಿತಿರುತ್ತೆ. ಅದನ್ನು ನೋಡಿದ ಆರೋಹಿ ಭಯದಿಂದ ನಡುಗ್ತಿರ್ತಾಳೆ. ಅವಳಿಗೆ ಆ ಹುಡುಗನ ಮೇಲೆ ಯಾವುದೇ ಅನುಕಂಪ ಇಲ್ಲ. ಆದರೆ ಸುಮೇಧ್ನ ಈ ಮುಖವನ್ನು ನೋಡಿ ಹೆದರ್ತಾಳೆ ಆರೋಹಿ. ಪಕ್ಕದಲ್ಲೇ ಇದ್ದ ಹುಡುಗಿ ಭಯದಿಂದ ಸುಮೇಧ್ ಕಡೆ ನೋಡ್ತಾ ಇರ್ತಾಳೆ. ಯಾಕಂದರೆ ಮುಂದೆ ತನ್ನದೇ ಸರದಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವನ್ನೆಲ್ಲ ನೋಡ್ತಾ ಇರೋ ಆರೋಹಿ ಸ್ಟಾಪ್ ಇಟ್ ಅಂತ ಕೂಗ್ತಾಳೆ. ಹಿಂದಕ್ಕೆ ತಿರುಗಿ ಅವಳ ಕಡೆ ನೋಡ್ತಾನೆ ಸುಮೇಧ್. ಆರೋಹಿ ಭಯದಿಂದ ನಡುಗ್ತಾ ಇರೋದನ್ನು ನೋಡಿದ ಸುಮೇಧ್ ಚೋಟು ನೀಡಿದ ಬಟ್ಟೆಯಿಂದ ತನ್ನ ಕೈಯನ್ನು ಒರೆಸ್ಕೊಂಡು ಅವಳ ಹತ್ರ ಹೋಗ್ತಾನೆ. ಸಿಟ್ಟಿನಿಂದ ಅವಳ ಕಡೆ ನೋಡ್ತಾ, ನೀನು ಆ ಹುಡುಗನಿಗಾಗಿ ಅಳ್ತಿದ್ಯಾ ಬಂಗಾರ ಅಂತ ಕೇಳ್ತಾನೆ. ಇಲ್ಲ, ಮತ್ತ್ಯಾಕೆ? ನಾನು ನಿನ್ನ ಎಂದೂ ಹೀಗೆ ನೋಡಿರಲಿಲ್ಲ, ನೀನು ಹೀಗೆ ಅಂತ ಮಾತುಗಳು ಹೊರಬರದೆ ನಡುಗ್ತಾ ಇರ್ತಾಳೆ. ಅವಳನ್ನು ತನ್ನ ಎದೆಗೆ ಹತ್ತಿರ ಮಾಡಿಕೊಂಡು, ಸುಮ್ಮನೆ ಉಸಿರು ತಗೋ ಬಂಗಾರ,
ಅಂತ ತಲೆ ಸವರ್ತಾನೆ ಸುಮೇಧ್. ಅವನು ಸುತ್ತ ಕೈ ಹಾಕಿ ಪ್ಲೀಸ್ ಸುಮೇಧ್, ಇದೆಲ್ಲ ನೋಡೋದು ನನ್ನಿಂದ ಆಗ್ತಿಲ್ಲ ಅಂತಾಳೆ. ನೀನು ಕೂಡ ಇದಕ್ಕಿಂತ ಹೆಚ್ಚು ಮಾನಸಿಕ ಹಿಂಸೆ ತಡೆದುಕೊಳ್ಳಲಾರೆ ಅಂತ ಚೋಟು ಕಡೆ ನೋಡಿ, ಇವರಿಬ್ಬರನ್ನ ಸೆಲ್ಗೆ ಹಾಕ್ರಿ ಮತ್ತು ವರ್ಷ ಆ ಹುಡುಗಿಗೆ ಟಾರ್ಚರ್ ಕೊಡೋ ಜವಾಬ್ದಾರಿ ನಿನ್ನದೆ. ಈಗ ನನ್ನ ಬಂಗಾರನಿಗೆ ನನ್ನ ಅವಶ್ಯಕತೆ ತುಂಬ ಇದೆ ಅಂತ ಭಯದಿಂದ ಕಣ್ಣು ಮುಚ್ಕೊಂಡಿದ್ದ ಆರೋಹಿಯನ್ನ ತನ್ನೆರಡೂ ಕೈಗಳಿಂದ ಎತ್ಕೊಂಡು ಅಲ್ಲಿಂದ ಹೊರಗೆ ಕರೆತಂದು ಕಾರ್ನಲ್ಲಿ ಕೂರಿಸ್ತಾನೆ. ಅಷ್ಟರಲ್ಲಿ ಅವಳು ಮಲಗಿ ಹೋಗಿದ್ದರಿಂದ ಅವಳು ಕೂದಲನ್ನೆಲ್ಲ ಕಿವಿ ಹಿಂದೆ ಸರಿಸಿ ಅವಳ ಕಡೆ ತೀಕ್ಷ್ಣವಾಗಿ ನೋಡ್ತಾ, ನೀನು ತುಂಬ ಬಲಿಷ್ಠ ಬಂಗಾರ, ಆದರೂ ಕೂಡ ತುಂಬ ಸೆನ್ಸಿಟಿವ್. ಆ ಕಬೀರ್ನಿಂದಾಗಿ ನೀನು ಈ ರಕ್ತಸಿಕ್ತ ಪ್ರಪಂಚಕ್ಕೆ ಕಾಲಿಟ್ಟೆ, ಅದಕ್ಕೆ ನಾನು ಅವನನ್ನು ದ್ವೇಷಿಸ್ತೀನಿ ಅಂತ ಆರೋಹಿನ ತನ್ನ ಭುಜದ ಮೇಲೆ ಸರಿಯಾಗಿ ಸರಿಪಡಿಸಿ ಕಾರ್ ಡ್ರೈವ್ ಮಾಡ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.